ಸಿಲಿಕಾನ್ ಸಿಟಿಯಲ್ಲಿ ಓರ್ವ ರೌಡಿ ಶೀಟರ್ನನ್ನ ಕಗ್ಗೊಲೆ ಮಾಡಿರುವಂತ ಪ್ರಕರಣ ಈಗ ರಾಜಕೀಯ ನಾಯಕನೊಬ್ಬನ ಕೊರಳಿಗೆ ಸುತ್ತಿಕೊಂಡಿದೆ. ಯಾರವರು ರಾಜಕೀಯ ನಾಯಕ, ಯಾರವರು ಜನಪ್ರತಿನಿಧಿ, ಅವರಿಗೂ ಈ ರೌಡಿ ಶೀಟರ್ ಕೊಲೆಯ ಹಿಂದೆ ಇರುವಂತ ಅಥವಾ ಅವರಿಗೂ ಈ ಕೊಲೆಗೂ ಇರುವಂತ ಲಿಂಕ್ ಏನು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಚ್ಚಿನೇಟಿಗೆ ಬೀದಿ ಹೆಣವಾದ ರೌಡಿ ಶೀಟರ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ನಡು ಬೀದಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಲಸೂರು ಲೇಕ್ನಲ್ಲಿ ದುಷ್ಕರ್ಮಿಗಳು ರಕ್ತದೋಕಳಿ ಹರಿಸಿದ್ದಾರೆ. ಈ ಫೋಟೋದಲ್ಲಿರುವ ಈತನೇ ಶಿವಪ್ರಕಾಶ್. ಮಂಗಳವಾರ ಸಂಜೆ ವಾರ್ ಮೆಮೋರಿಯಲ್ ಸರ್ಕಲ್ ಬಳಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಗುರುತು ಸಿಗದ ಹಾಗೆ ತಮ್ಮ ಮನೆಯ ಮುಂದೆಯೇ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಬಿಕ್ಲು ಶಿವನನ್ನ ಕಾರಿನ ಮಧ್ಯೆ ಅಡ್ಡಗಟ್ಟಿ ಯಾರು ಊಹಿಸದ ರೀತಿಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇವರು ನಮ್ಮ ಭಾರತೀನಗರ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಇವರು 2006 ರೌಡಿ ಶೀಟ್ ಓಪನ್ ಮಾಡಿದ್ವಿ. ಸೊ ಈವನ್ ರೀಸೆಂಟ್ ಆಗಿ ರೌಡಿ ಪರೇಡ್ ಎಲ್ಲ ಮಾಡಿದ್ರು ಬಂದ್ರು ಅವರು. ಅದು ಬ್ಯಾಕ್ಗ್ರೌಂಡ್ ಅವ್ರದ್ದು ಒಂದು 11 ಕೇಸಸ್ ಇದೆ ಅವ್ರ ಮೇಲೆ. ಸೊ ಈಗ ನೋಡ್ತಾ ಇದೀವಿ ಯಾವ ಆಂಗಲ್ ಅಲ್ಲಿ ಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಅದು ನೋಡ್ತಾ ಇದೀವಿ. ಅದು ಕೊಲೆಯಲ್ಲಿ ರಾಜಕೀಯ ನಾಯಕನ ಕೈವಾಡ. ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಅವರು ನೀಡಿದ ದೂರಿನನ್ವಯ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಹಾಗೂ ಬೈರತಿ ಬಸವರಾಜ್ ಹಾಗೂ ಇತರರ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ಎಫ್ಐ ಎಂದು ಉಲ್ಲೇಖ ಮಾಡಲಾಗಿದೆ. ಈ ಪ್ರಕರಣದ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದ್ರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಕೊಲೆಗೆ ನಿಖರ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಮೇಲ್ನೋಟಕ್ಕೆ ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಈ ಪ್ರಕರಣದಲ್ಲಿ ಮತ್ಯಾವ ಸತ್ಯ ಹೊರಬೀಳುತ್ತೋ ಕಾದು ನೋಡಬೇಕು. ಮದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಓರ್ವ ರೌಡಿ ಶೀಟರ್ನನ್ನ ಕಗ್ಗೊಲೆ ಮಾಡಿರುವಂತ ಪ್ರಕರಣ ಈಗ ರಾಜಕೀಯ ನಾಯಕನೊಬ್ಬನ ಕೊರಳಿಗೆ ಸುತ್ತಿಕೊಂಡಿದೆ. ಯಾರವರು ರಾಜಕೀಯ ನಾಯಕ, ಯಾರವರು ಜನಪ್ರತಿನಿಧಿ, ಅವರಿಗೂ ಈ ರೌಡಿ ಶೀಟರ್ ಕೊಲೆಯ ಹಿಂದೆ ಇರುವಂತ ಅಥವಾ ಅವರಿಗೂ ಈ ಕೊಲೆಗೂ ಇರುವಂತ ಲಿಂಕ್ ಏನು ಅನ್ನೋದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಮಚ್ಚಿನೇಟಿಗೆ ಬೀದಿ ಹೆಣವಾದ ರೌಡಿ ಶೀಟರ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ನಡು ಬೀದಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಲಸೂರು ಲೇಕ್ನಲ್ಲಿ ದುಷ್ಕರ್ಮಿಗಳು ರಕ್ತದೋಕಳಿ ಹರಿಸಿದ್ದಾರೆ. ಈ ಫೋಟೋದಲ್ಲಿರುವ ಈತನೇ ಶಿವಪ್ರಕಾಶ್. ಮಂಗಳವಾರ ಸಂಜೆ ವಾರ್ ಮೆಮೋರಿಯಲ್ ಸರ್ಕಲ್ ಬಳಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಗುರುತು ಸಿಗದ ಹಾಗೆ ತಮ್ಮ ಮನೆಯ ಮುಂದೆಯೇ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ. ಬಿಕ್ಲು ಶಿವನನ್ನ ಕಾರಿನ ಮಧ್ಯೆ ಅಡ್ಡಗಟ್ಟಿ ಯಾರು ಊಹಿಸದ ರೀತಿಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಇವರು ನಮ್ಮ ಭಾರತೀನಗರ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಇವರು 2006 ರೌಡಿ ಶೀಟ್ ಓಪನ್ ಮಾಡಿದ್ವಿ. ಸೊ ಈವನ್ ರೀಸೆಂಟ್ ಆಗಿ ರೌಡಿ ಪರೇಡ್ ಎಲ್ಲ ಮಾಡಿದ್ರು ಬಂದ್ರು ಅವರು. ಅದು ಬ್ಯಾಕ್ಗ್ರೌಂಡ್ ಅವ್ರದ್ದು ಒಂದು 11 ಕೇಸಸ್ ಇದೆ ಅವ್ರ ಮೇಲೆ. ಸೊ ಈಗ ನೋಡ್ತಾ ಇದೀವಿ ಯಾವ ಆಂಗಲ್ ಅಲ್ಲಿ ಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಅದು ನೋಡ್ತಾ ಇದೀವಿ. ಅದು ಕೊಲೆಯಲ್ಲಿ ರಾಜಕೀಯ ನಾಯಕನ ಕೈವಾಡ. ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್.
ಇತ್ತ ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತ ರೌಡಿ ಶೀಟರ್ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಅವರು ನೀಡಿದ್ದ ದೂರಿನನ್ವಯ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಹಾಗೂ ಬೈರತಿ ಬಸವರಾಜ್ ಹಾಗೂ ಇತರರ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಬೈರತಿ ಬಸವರಾಜ್ ಎಫ್ಐ ಎಂದು ಉಲ್ಲೇಖ ಮಾಡಲಾಗಿದೆ. ಈ ಪ್ರಕರಣದ ಬಗ್ಗೆ ನನಗೇನು ಗೊತ್ತಿಲ್ಲ. ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರು ರೌಡಿ ಶೀಟ್ರು, ಯಾರು ಇದು ಮಾಡಿದ್ರು, ಯಾರು ನನ್ನ ಹೆಸರು ಕೊಟ್ಟರು, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೂಡ ನನಗಿಲ್ಲ. ಹಾಗಾಗಿ ಈ ಯಾರು ಕೊಟ್ಟಿದ್ದಾರೆ, ಈ ಪೊಲೀಸ್ ಅಧಿಕಾರಿಗಳು ಕೊಡಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ನನಗೆ ಫೋನ್ ಮಾಡಿ ಏನ್ರಿ ಈ ತರ ಬಂದಿದೆ, ಏನಿದು ಕತೆ ಅಂತಂದಾದ್ರೂ ಕೇಳಬಹುದಾಗಿತ್ತು. ಯಾರು ನಮ್ಮ ವಿಚಾರನ ತಿಳಿದೆ ಇವತ್ತು ಏಕಾಏಕಿ ಈ ರೀತಿಯಾಗಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದನೋ ಅಥವಾ ರಾಜಕೀಯವಾಗಿ ಇವ್ರನ್ನ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾದಂತ ಅಲಿಗೇಷನ್ ಮಾಡಿದ್ದಾರೆ. ಕೊಲೆಗೆ ನಿಖರ ಕಾರಣ ಇನ್ನೂ ಪತ್ತೆಯಾಗಿಲ್ಲ. ಮೇಲ್ನೋಟಕ್ಕೆ ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಈ ಪ್ರಕರಣದಲ್ಲಿ ಮತ್ಯಾವ ಸತ್ಯ ಹೊರಬೀಳುತ್ತೋ ಕಾದು ನೋಡಬೇಕು. ಮದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.